ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ದಿನನಿತ್ಯ ಒತ್ತಡದ ಜೀವನದಲ್ಲಿ 24x7 ನಾವು ಏನು ಬದುಕ್ತಾ ಇದ್ದೀವಿ ಅಂತ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೆ, ಮಾಧ್ಯಮದ ಸ್ನೇಹಿತರೆ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ರಿಯಾಲಿಟಿ ಶೋ ಥರನೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಯೂಟ್ಯೂಬಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೌದು, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲವನ್ನು ಕೂಡ ನಾವು ಯುವಕರಲ್ಲಿ ಬಹಳಷ್ಟು ಇವತ್ತು ಬದಲಾವಣೆಯನ್ನು ಕಂಡಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಗೈಯಲ್ಲಿ ಪ್ರಪಂಚವನ್ನು ನೋಡುವಂಥ ಅವಕಾಶಗಳು, ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನ ಕೂಡ ನೋಡುವ ಅವಕಾಶಗಳು ನಮಗಿರತಕ್ಕಂಥದ್ದು. ಇಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ದಿಲೀಪು ಮತ್ತು ಅವರ ತಂಡದವರು ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಇಂಡಸ್ಟ್ರಿಗೆ ಇದು ಒಂದು ಹೊಸ ಸಾಹಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಹಾಸ್ಯ ಅನ್ನೋದು ಎಲ್ಲರ ಜೀವನಕ್ಕೆ ಒಂದು ಪಾರ್ಟ್ ಆಫ್ ದಿ ಲೈಫ್, ಅದು ಕೂಡ ಒಂದು ಅಂಗ ಜೀವ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿರೋದಕ್ಕೆ. ಅಂಡ್ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ ತಲೆಗೆ ಬಂತು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡ್ಕೊಟ್ಟಿರೋ ಚಾನೆಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದ್ರು ಒಂದು ಹೊಸದಾಗಿ ಮಾಡ್ಬೇಕು ಪ್ರವೀಣ, ಏಕೆಂದ್ರೆ ಒಂದಷ್ಟು ವಿಷಯಗಳಿಂದ ನನ್ಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು, ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನ್ ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ ಹ್ಞೂ ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ ಕಿರಣ್ ಆಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತಿಲ್ಲ, ಎಲ್ಲಾ ಕೆಲ್ಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನ್ ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ,
ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ತರದಲ್ಲಿ ಶುರು ಆಗಿದ್ದು. ಆಮೇಲೆ ನಾವು ಏನ್ ತಂಡ ಇದೀವಿ, ಆಮೇಲೆ ಪುಟ್ಟರಾಜು ಅವರು ಏನಾದ್ರು ಯೋಚನೆ ಮಾಡಿ ಇನ್ನ ಏನಾದ್ರು ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಅವರ ಲೊಕೇಶನ್ ಅಲ್ಲಿ ಸರಿ ಇಲ್ಲಿ ಬಂದ್ ಮಾಡಿ ಮೇಡಮ್, ನಮ್ಮ ಆಡಿಟೋರಿಯಂ ಅಲ್ಲಿ ಬಂದ್ ಮಾಡಿ ಅಂತ ಅವ್ರ ಸಪೋರ್ಟ್ ನಿಂತ್ರು. ಅವ್ರ ಕಡೆಯಿಂದ ನಮ್ಮ ನರಸಿಂಹಮೂರ್ತಿ ಸರ್ ಅವ್ರ ಹತ್ರ ಹೋಗಿ ನಮ್ ತಂಡ ಎಲ್ಲ ಕೇಳ್ಕೊಂಡಾಗ, ಅಂಡ್ ಗೌರಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ, ಸರಿ ನಾನ್ ನಿಮ್ ಬೆನ್ನೆಲುಬಾಗಿ ನಿಲ್ತೀನಿ, ನೀವ್ ಮಾಡಿ, ನಾವು ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಂತರ ಇನ್ನ ನಮ್ಗೆ ಚಾಲೆಂಜಿಂಗ್ ಜಾಸ್ತಿ ಆಯ್ತು ನಮ್ಮ ಟೀಮ್ ಅಲ್ಲಿ. ವಾಟ್ ನೆಕ್ಸ್ಟ್, ಇನ್ನ ಏನ್ ಮಾಡ್ಬೇಕು ಅಂತಂದಾಗ ಸಿಕ್ಕಾಪಟ್ಟೆ ಆ ಟೆನ್ಷನ್ ಇದ್ದಾಗ ನಮ್ಗೆ ದಿಲೀಪ್ ಸರ್ ಸಿಕ್ಕಿದ್ರು. ಅವರ ಮಾರ್ಗದರ್ಶನ ಇನ್ನ ನಮ್ ಟೀಮ್ ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲೀಪ್ ಸರ್ ನೀವು ಸಿಕ್ಕಿದಂತ ನಮ್ ಟೀಮ್ಗೆ ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ ಎಡಿಟರ್ಸ್ ನಮ್ ಸುರೇಶ್ ಸರ್ ಅಂಡ್ ನಮ್ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರ್ ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ ಗಳನ್ನ ಬರೀತಾರೆ. ಸೊ ಅವರು ನಮ್ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದೇ ಮಾತು ಹೇಳಿದ್ದು, ಕಲಾವಿದರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ, ನೀವು ಮಾಡಿ, ನಿಮ್ ಹಿಂದೆ ನಾವ್ ಇರ್ತೀನಿ ಅಂತ ಹೇಳಿದ್ರು. ಸೊ ಶರವಣ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗುರೂಜಿ ಅಂತ ಆಬ್ವಿಯಸ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾನೇ ನಮ್ಗೆ ಬ್ಲೆಸ್ ಮಾಡಿದ್ದಾರೆ. ಇಲ್ಲ ನೀವು ಮಾಡಿ, ನಾವು ನಮ್ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನದ ಹೆಸರು ಹೇಳಕ್ ಆಗ್ತಿಲ್ಲ ಇಲ್ಲಿ. ಅಂಡ್ ಎಲ್ಲರಿಗೂ ಕೂಡ ಇಡೀ ತಂಡಕ್ಕೆ ನಾವು ಯಾರ್ಯಾರು ಶ್ರಮಿಸಿದ್ದಾರೆ, ಸೊ ನಮ್ ತಂಡದಲ್ಲಿ ಯಾರ್ಯಾರು ಎಲ್ಲಾ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬರುತ್ತೆ ಅಂದ್ರೆ ವೀಕ್ಲಿ ಮಾತ್ರ ಬರುತ್ತಾ ಹೇಗೆ ಅಂತ? ಫ್ರೈಡೆ ಮತ್ತೆ ಸಾಟರ್ಡೆ ಬರುತ್ತೆ ಎವ್ರಿ ವೀಕ್. ಅದ್ರ ಜೊತೆಗೆ 30 OTT ಚಾನಲ್ ಕೂಡ ರಿಲೀಸ್ ಮಾಡಕ್ ಪ್ಲಾನಿಂಗ್ ಮಾಡ್ತಾ ಇದೀವಿ. ಅದು ಇನ್ನೊಂದು 15 ದಿವಸದಲ್ಲಿ 20 ದಿವಸದಲ್ಲಿ ಅದು ಪ್ಲಾನ್ ಆಗ್ತಾ ಇದೆ. 30 OTT ಚಾನಲ್ಗಳಲ್ಲಿ ರಿಲೀಸ್ ಆಗೋ ಪ್ಲಾನ್ಸ್ ಇದೆ. 13ನೇ ತಾರೀಕಿಂದ ಫಸ್ಟ್ ಎಪಿಸೋಡ್ 13ನೇ ತಾರೀಕು ಟೈಟಲ್ ಸಾಂಗ್ ರಿಲೀಸ್ ಆಗುತ್ತೆ. ಅದಾದ ನೆಕ್ಸ್ಟ್ ವೀಕ್ ಇಂದ ಎಪಿಸೋಡ್ಸ್ ಗಳು ರಿಲೀಸ್ ಆಗುತ್ತೆ. ಎಷ್ಟು ಎಪಿಸೋಡ್ ರೆಡಿ ಇದೆ ಈಗ? 2 ಎಪಿಸೋಡ್ಸ್. ಒಂದು ಎಪಿಸೋಡ್ ಡ್ಯೂರೇಷನ್ ಎಷ್ಟು? 1 hour. ಶನಿವಾರ 1 hour ಅಂಡ್ ಸ್ಯಾಟರ್ಡೆ, ಶುಕ್ರವಾರ 1 hour ಅಂಡ್ ಸ್ಯಾಟರ್ಡೆ 1 hour. ಇದು ಫೈನಲ್ ಫಿನಾಲೆ ಎಲ್ಲ ಆಗುತ್ತೆ ಇದರಲ್ಲಿ? ಆಗುತ್ತೆ. ಆಸ್ ಇಟ್ ಈಸ್ ರಿಯಾಲಿಟಿ ಶೋ ತರ. ಕ್ಯಾಶ್ ಪ್ರೈಸ್ ಏನಾದ್ರು ಅದಕ್ಕೆ ಏನಾದ್ರು? ಇಲ್ಲ ಸರ್, ಅದು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೀವಿ. ಬಟ್ ಆ ಪ್ಲಾನ್ ಇದೆ, ಬಟ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಅದು ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಅದು ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟ್ ಕೂಡ ಮಾಡ್ತೀವಿ, ಅವತ್ತು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಯಾಕಂದ್ರೆ ಸ್ಪಾನ್ಸರ್ ಕೂಡ ಎಲ್ಲ ಮಾಡ್ತಾ ಇದೀವಿ. ಅದು ಅನೌನ್ಸ್ಮೆಂಟ್ ಹೇಗೆ ಏನು ಅಂತೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಆಸ್ ಇಟ್ ಈಸ್ ನಾವು ದೊಡ್ಡ ಚಾನಲ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆ ಮಟ್ಟದ ಬಜೆಟ್ ಇಲ್ಲ ಅಂತಂದ್ರು ಕೂಡ, ಬಟ್ ಒಂದು ಲೆವೆಲ್ಗೆ ಒಂದು ನವರಸನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಥೀಮ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಿದೀವಿ ಸರ್. ಮಿಂಚು ಅವರೇ, ಕಂಟೆಸ್ಟೆಂಟ್ ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ? ಎಷ್ಟು ಜನ ಟೋಟಲ್ ಆಗಿದ್ದಾರೆ? ನಾವು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದು, ನಾವು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ನಾನು ಪ್ರವೀಣ. ಸೊ ಅದಾದ್ಮೇಲೆ ಒಂದು 3 ವಾರ ಆಡಿಷನ್ಸ್ ಗಳನ್ನ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು, ಎಲ್ಲ ತಾಲೂಕುಗಳಿಂದ ಬಂದಿದ್ರು, ಹಳ್ಳಿಯಿಂದ ಬಂದಿದ್ರು. ಸೊ 3 ವಾರ ಸತತವಾಗಿ ಪ್ರಯತ್ನ ಮಾಡಿ ಒಂದಷ್ಟು ಸಾವಿರಾರು ಜನದಲ್ಲಿ ಸೆಲೆಕ್ಟ್ ಆದವರು 22 ಜನ ಫೈನಲಿಸ್ಟ್. ಸೊ ಆ ಒಂದು ಪ್ರೋಸೆಸ್. ಟೋಟಲ್ ಎಷ್ಟು ಎಪಿಸೋಡ್ಸ್ ಗಳು ಇರುತ್ತೆ ಅಂತ? ಟೋಟಲ್ 24 ಎಪಿಸೋಡ್ಸ್. ಅಂದ್ರೆ ಇದು ರಿಯಾಲಿಟಿ ಶೋ ಮೇಡಮ್. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಅವಕಾಶಗಳು, ಅಂದ್ರೆ ದೊಡ್ಡ ಚಾನಲ್ಸ್ ಗಳಲ್ಲಿ ತುಂಬಾ ಜನಗಳಿಗೆ ನಂಗೆ ಅವಕಾಶ ಸಿಗ್ತಿಲ್ಲ ಅಂತ ಎಷ್ಟೋ ಜನ ಹೇಳಿರೋದನ್ನ ಕೇಳಿಸ್ಕೊಂಡಿದೀನಿ. ಸೊ ವೈ ನಾಟ್ ಒಂದಷ್ಟು ಜನನ ನಾವು ಯಾಕೊಂದು ಅವಕಾಶನ ನಾವೇ ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಶೋ ಮೇಲೆನೆ ನಾವ್ ಇದನ್ನ ಮಾಡ್ತಾ ಇರೋದು. ಅಂಡ್ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಆದ್ಮೇಲೆ ಅವ್ರಿಗೆ ಸತತವಾಗಿ 7 ವಾರಗಳ ಕಾಲ ಟ್ರೈನ್ ಅಪ್ ಆಗಿದೆ.
ಸೊ ತುಂಬಾ ಮೇಧಾವಿಗಳೇ ಬಂದು ನಮ್ಗೆ ನಮ್ಮ ಕಂಟೆಸ್ಟೆಂಟ್ಸ್ ಗಳಿಗೆ ಟ್ರೈನ್ ಅಪ್ ಕೂಡ ಮಾಡಿ ಅವರೆಲ್ಲ ರೆಡಿ ಆದ್ಮೇಲೆ ನಾವು ಶೂಟ್ ಮಾಡಿರೋದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.